ಇದು ಮಾನ್ಯ ಮಹೇಶ್ ಅವರು ಹೇಳಿದ ವಿಷಯದ ಬಗ್ಗೆ ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಒಂದು ಸಹಜ. ಅದು ಪ್ರಜಾಪ್ರಭುತ್ವವನ್ನು ಜಾಗೃತವಾಗಿಡೋಕೆ ಅಥವಾ ಸರ್ಕಾರವನ್ನು ಅದು ತುದಿಗಾಲ ಮೇಲೆ ನಿಲ್ಸೋಕೆ ಇರುವಂಥ ಒಂದು ಸಾಧನೆ. ಅವತ್ತು ಎರಡು ವಿಷಯಗಳು ವಿಧಾನಸಭೆಯಲ್ಲಿ ಅದು ಒಂದು 4% ಮುಸ್ಲಿಮರಿಗೆ ಕಾಂಟ್ರಾಕ್ಟ್ದಲ್ಲಿ ರಿಸರ್ವೇಷನ್ ಕೊಡುವಂಥ ವಿಷಯ ಅದು. ಇನ್ನೊಂದು ಹನಿ ಟ್ರ್ಯಾಪ್ ವಿಷಯ ಸದನದಲ್ಲಿ ಪ್ರಸ್ತಾಪ ಆಯಿತು. ಈ ಎರಡೂ ವಿಷಯಗಳ ಬಗ್ಗೆ ನಾವು ಹೋರಾಟ ಮಾಡಿದ್ವಿ, ವೆಲ್ದಲ್ಲಿದ್ವಿ. ಆವಾಗ ವೆಲ್ದಲ್ಲಿದ್ದಾಗ ಸುಮಾರು 18 ಜನ ಶಾಸಕರನ್ನು ಸಸ್ಪೆಂಡು ಸ್ಪೀಕರ್ ಮಾಡಿದರು. ನಾನು ಸ್ವಲ್ಪ ಹಿಂದೆ ಹೋಗಕ್ಕೆ ಮಾನ್ಯ ಖಾದರ್ ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ, ಸ್ವಲ್ಪ ಸಮಯದಲ್ಲಿ ನೀವು ಹಿಂದೂರಿ ನಿಮ್ಮ ಕೌನ್ಸಿಲ್ದಲ್ಲಿ ನಿಮ್ಮ ಸದಸ್ಯರು ಸ್ಪೀಕರ್ ಟೇಬಲ್ ಮೇಲೆ ಹತ್ತಿ ಅವ್ರಿಗೆ ಸ್ಪೀಕರಿಗೆ ಜಗ್ಗಾಡಿ ಎಬಿಸಿ ಅವ್ರನ್ನ ಒಗೆಯುವಂಥ ಕೆಲಸ ಮಾಡಿದರು. ಹಾಗಾಗಿ ಆ ಪಾಪ ಸ್ಪೀಕರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅದು ಒಂದು 2 ದಿನ ಆದಮೇಲೆ ಅವ್ರ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರು. ಈ ರೀತಿಯ ಪರಿಸ್ಥಿತಿ ನಿಮ್ಮ ಸದಸ್ಯರು ಮಾಡಿದರು. ಆ ರೀತಿ ಮಾಡಿದಲ್ಲಿಗೂ ಕೂಡ ಅವ್ರಿಗೆ ಆ ಸಂದರ್ಭದಲ್ಲಿ 6 ತಿಂಗಳು ಸಸ್ಪೆನ್ಷನ್ ಮಾಡುವಂಥದ್ದು ಆಗಿದ್ದಿಲ್ಲ. ಇದು ಸ್ಪೀಕರ್ದ ಬಿಯಾಂಡ್ ಸ್ಪೀಕರ್ ಪವರ್. ಇದು ಸ್ಪೀಕರಿಗೆ ಇದು ಪವರ್ ಶಕ್ತಿನೇ ಇಲ್ಲ, ಪವರೇ ಇಲ್ಲ. ಯಾಕಂದ್ರೆ ಅವ್ರು ಸ್ಪೀಕರ್ ಭಾಳ ಅಂದ್ರೆ ಕಾನೂನಿನ ಪ್ರಕಾರ ಒಂದೇ ಒಂದು ಸದನಕ್ಕೆ ಮಾತ್ರ ಅವರು ಸದಸ್ಯರನ್ನ ಸಸ್ಪೆಂಡ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಐತಲ್ಲ, ಇದ್ರ ಬಗ್ಗೆ ಈ ರೀತಿ ಸ್ಟೆಪ್ಸ್ ತೊಗೊಂಡಂಥ ಸ್ಪೀಕರ್ಗಳಿಗೆ ಚಿಮಾರಿ ಹಾಕಿದಂಥ ಸಾಕಷ್ಟು ಉದಾಹರಣೆಗಳಿದಾವೆ. ಹಾಗಾಗಿ ನಾವು ಶ್ರೀಮಾನ್ ಖಾದರ್ ಅವ್ರಿಗೆ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಪತ್ರವನ್ನು ಕೊಟ್ಟು ವಿನಂತಿಯನ್ನು ಮಾಡಿಕೊಂಡ್ರು, ಇದು ಮಾಡಿದಂಥ 18 ಜನರದ ಸಸ್ಪೆನ್ಷನನ್ನು ರಿವೋಕ್ ಮಾಡಿರಿ ಅಂಥೇಳಿ. ಆದರೆ ಅದನ್ನು ರಿವೋಕ್ ಮಾಡಲಿಕ್ಕೆ ಖಾದರ್ ಅವರು ತಯಾರಾಗಲಿಲ್ಲ. ಅದಾದಮೇಲೆ ನಾನು ಕೂಡ ವೈಯಕ್ತಿಕವಾಗಿ ಖಾದರ್ ಅವರಿಗೆ ಸುಮಾರು 5-6 ಸತ್ಯ ಅದ್ರ ಬಗ್ಗೆ ಮಾತಾಡಿದೆ. ಆಯಿತು ಅಂತ ಅವರು ಸರ್ಕಾರದ ಮೇಲೆ ಹಾಕ್ತಾರೆ. ಸರ್ಕಾರದಲ್ಲಿ ನಾವು ಕಾನೂನು ಮಂತ್ರಿಗಳನ್ನ ಕೇಳಿದ್ರೆ ಇಲ್ಲ ನಾವು ಅದನ್ನು ಮಾಡ್ತೇವೆ ಅಂಥೇಳಿ ಸ್ಪೀಕರ್ ಮೇಲೆ ಹಾಕ್ತಾರೆ. ಇವತ್ತಿನ ತನಕನೂ ಅದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋಕೆ ಅವಕಾಶ ಮಾಡ್ತಾಯಿಲ್ಲ. ಸ್ಪೀಕರ್ ಆದವರು ಅವರು ಸದನ ಸರಿಯಾಗಿ ನಡೀಬೇಕು, ಅದ್ರ ಸಂಬಂಧ ಏನಾದ್ರು ಸ್ಟೆಪ್ ತೊಗೊಳ್ಳೋದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಸದನದ ಹೊರಗೆ ಶಾಸಕರಾದವರು ಏನು ಕೆಲಸ ಮಾಡಬೇಕು, ಆ ಕೆಲಸ ಮೊಟಕು ಮಾಡಿಸುವಂಥ ಶಕ್ತಿ ಅಥವಾ ಕೆಲಸ ಸ್ಪೀಕರ್ದಲ್ಲ. ಈಗೈತಲ್ಲ, ಸದನದ ಕಮಿಟಿಗಳಿಗೆ ಅವ್ರನ್ನ ಅಟೆಂಡ್ ಆಗೋಕ್ಕೆ ಕೊಡದೆ ಸ್ಪೀಕರ್ ಅವರು ಏನು ಶಾಸಕರು ಏನು ಮಾಡಬೇಕಾಗಿದ್ದ ಕೆಲಸ, ಶಾಸಕರಲ್ಲಿ ಸದನದ ಕಮಿಟಿಯಲ್ಲಿ ಇದ್ದು ಸರ್ಕಾರದ ಆಡಳಿತವನ್ನು ಏನು ಪ್ರಶ್ನೆ ಮಾಡುವಂಥದ್ದು ಏನು ಡ್ಯೂಟಿ ಐತಿ ಎಮ್ ಎಲ್ ಎಗಳದ್ದು ಶಾಸಕರದು, ಅದನ್ನು ಕರ್ಟೇಲ್ ಮಾಡುವಂಥದ್ದು, ಅದನ್ನು ಕಟ್ ಮಾಡುವಂಥ ಕೆಲಸ ಇವತ್ತು ನಮ್ಮ ಸ್ಪೀಕರ್ ಅವರು ಮಾಡ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾವು ಸ್ಪೀಕರ್ ಅವ್ರಿಗೆ ಕೂಡ ನಾನು ಕೂಡ ವೈಯಕ್ತಿಕವಾಗಿ ಹೇಳಿದ್ದೇನೆ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ವಿರೋಧ ಪಕ್ಷದ ಧುರೀಣರು ಹೇಳಿದ್ದಾರೆ. ಇದ್ರ ಬಗ್ಗೆ ಈ ಕೂಡಲೇ ಅವರು ಆ್ಯಕ್ಷನ್ ತೆಗೆದುಕೊಂಡ್ರೆ ಒಳ್ಳೆಯದಾಯ್ತು. ಇಲ್ಲಂತಂದರೆ ಇಲ್ಲೇನೋ ಸ್ಪೀಕರ್ ಸಮಾವೇಶ ಮಾಡ್ತಿದ್ದಾರೆ. ಕರ್ನಾಟಕ ಬೆಂಗಳೂರಲ್ಲಿ ಎಲ್ಲ ಸ್ಪೀಕರ್ಗಳು, ಇಡೀ ಎಲ್ಲ ದೇಶಾದ್ಯಂತ ಎಲ್ಲ ಸ್ಪೀಕರ್ಗಳನ್ನ ಕರೆಸಿ ಇಲ್ಲಿ ಮಾತಾಡತ್ತಾರೆ. ಸ್ಪೀಕರ್ಗಳದ್ದು ಒಂದು ಪ್ರಮುಖ ಉದ್ದೇಶ ಅಂತಂದರೆ ಆ ಸ್ಥಾನದ್ದು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದು, ಪ್ರಜಾಪ್ರಭುತ್ವವನ್ನು ಬೆಳೆಸೋದು. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿರುವಂಥ ನಮ್ಮ ಕರ್ನಾಟಕದಲ್ಲಿ ಈ ಸ್ಪೀಕರ್ ಸಮಾವೇಶ ಏನಾರ ಆತಂದ್ರೆ ಆ ಸ್ಪೀಕರ್ ಸಮಾವೇಶದಲ್ಲೇ ಈ ಸ್ಪೀಕರ್ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಉಳಿದ ಸ್ಪೀಕರ್ಗಳಿಗೆ ನಮ್ಮದೇನು ತೊಂದರೆ ಇಲ್ಲ, ಆದರೆ ಈ ಸ್ಪೀಕರ್ ನಮ್ಮ ಕರ್ನಾಟಕದ ಸ್ಪೀಕರ್ ಬಗ್ಗೆ ನಾವು ಹೋರಾಟ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾನ್ಯ ಖಾದರ್ ಅವರಿಗೆ ಮತ್ತು ಸರ್ಕಾರಕ್ಕೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ, ಈ ಅಪ್ರಜಾಪ್ರಭುತ್ವ ರೀತಿ ಏನು ನೀವು ಇಟ್ಕೊಂಡಿರಿ ಇದನ್ನು ನಿಲ್ಲಿಸ್ರಿ. ಸಸ್ಪೆನ್ಷನ್ ಏನು ನಿಮಗೇನು ಅದಕ್ಕೆ ಕಮಿಟಿಗಳಲ್ಲಿ ಕೂಡ ಅಟೆಂಡ್ ಆಗೋಕ್ಕೆ ಅಥವಾ ಶಾಸಕರು ತಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಕೊಡೋದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರಿ, ಇದನ್ನು ವಾಪಸ್ ತೆಗೀರಿ ಅಂಥೇಳಿ ನಾವು ನಿಮಗೆ ವಿನಂತಿ ಮಾಡ್ಕೊತೀವಿ. ಅದ್ರ ಪ್ರಕಾರ ಕಾನೂನು ಹೋರಾಟವನ್ನು ಕೂಡ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಸ್ಪೀಕರ್ ಮೇಲೆ ಪೇಪರ್ ಹೋಗೋದು ಎಷ್ಟು ಸರಿ ಅಂತ ಹಿಂದಕ್ಕೆ ಬೊಮ್ಮಾಯಿಯವ್ರ ಈ ಥರ ಆದಾಗ ದೇಶದಲ್ಲೇ ಒಂದು ಇತಿಹಾಸ ಆಯಿತು. ಹೌದು, ಅದೇ ರೀತಿ ಈಗೂ ಕೂಡ ಅಂದರೆ ಬೊಮ್ಮಾಯಿ ಸರ್ಕಾರ SR ಬೊಮ್ಮಾಯಿ ಅವರ ಸರ್ಕಾರವನ್ನು ಏನು ತೆಗೆದ್ರು ಆವಾಗ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಹೋರಾಟ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು
ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು. ಇವತ್ತು ಯಾವುದೇ ರಾಜ್ಯ ಸರ್ಕಾರವನ್ನು ಅದರದ ಬಲಾಬಲ ಪ್ರದರ್ಶನ ಮಾಡ್ಬೇಕಂತಂದ್ರೆ ಬೊಮ್ಮಾಯಿ ಅವರ ಏನು ಆರ್ಡ್ರ್ ಇತ್ತು, ಸುಪ್ರೀಂ ಕೋರ್ಟ್ ಆರ್ಡ್ರ್, ಅದರ ಬೇಸಿಸ್ ಮೇಲೆ ಇವತ್ತು ಆಗ್ತಾಯಿದೆ. ಅದೇ ರೀತಿ ಸ್ಪೀಕರ್ ತಮಗೆ ಮನಸೋ ಇಚ್ಛೆ ಡಿಸಿಷನ್ ತೆಗೆದುಕೊಳ್ದಂಗೆ ಈ ರೀತಿ ಮುಂದೆ ಆಗದಂಗೆ ಮಾಡಲಿಕ್ಕೆ ನಾವು ಕೂಡ ಕಾನೂನು ಹೋರಾಟವನ್ನು ವಿಚಾರ ಮಾಡ್ತಿದ್ದೇವೆ. ಅದು ಕೆಲವೇ ದಿನದಲ್ಲಿ ಅದ್ರ ಬಗ್ಗೆ ನಾವು ಸ್ಟೆಪ್ಸ್ ತೆಗೆದುಕೊಳ್ತೇವೆ. ಸ್ಪೀಕರ್ ರೂಲಿಂಗ್ ವಿರುದ್ಧ ನಡೆದುಕೊಳ್ಳೋದು ಅವ್ರ ಪೇಪರ್ ಹಾಕೋದು ಎಷ್ಟು ನಡವಳಿಕೆ ಸರಿನಾ ಅಂತ ಸದಸ್ಯರು ನೋಡಿರಿ, ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಇಲ್ಲಿಕ್ರೆ ಈಗ ಐತಲ್ಲ 4% ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋದು, ಅದು ಕಾನೂನದಲ್ಲಿಲ್ಲ. ನಮ್ಮ ದೇಶದಲ್ಲಿ ಧರ್ಮಾಧಾರಿತ ರಿಸರ್ವೇಷನ್ನು ಇಲ್ಲ. ನಮ್ಮ ದೇಶದಲ್ಲಿರೋದು ಜಾತಿ ಆಧಾರಿತ ರಿಸರ್ವೇಷನ್ನು. ಅದನ್ನು ಮಾಡೋಕ್ಕೆ ಕೊಡಲಿಲ್ಲ. ಅದನ್ನು ಬಿಟ್ಟೈತಲ್ಲಿ ಇವರು ಕಾನೂನಿಗೆ, ನಮ್ಮ ದೇಶದ ಸಂವಿಧಾನಕ್ಕೆ, ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ 4% ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟರು. ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗ್ತೈತಲ್ಲ. ಅದನ್ನು ಕೊನೆ ಒಂದು ದಿನ ಇದ್ದಾಗ, ಇನ್ನೂ ಅಧಿವೇಶನ ಇದ್ದಾಗ ಆ ಕಾನೂನನ್ನು ತೆಗೆದುಕೊಂಡು ಬಂದು ಗದ್ದಲ ಮಾಡ್ತಾರಂತಂದ್ರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗ್ತೈತಿ. ಆ ಹೋರಾಟ ನಾವು ಮಾಡಿದ್ದೇವೆ, ಅದ್ರಾಗ ತಪ್ಪೇನೈತಿ. ಇದು ಮಾನ್ಯ ಮಹೇಶ್ ಅವರು ಹೇಳಿದ ವಿಷಯದ ಬಗ್ಗೆ ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಒಂದು ಸಹಜ. ಅದು ಪ್ರಜಾಪ್ರಭುತ್ವವನ್ನು ಜಾಗೃತವಾಗಿಡೋಕೆ ಅಥವಾ ಸರ್ಕಾರವನ್ನು ಅದು ತುದಿಗಾಲ ಮೇಲೆ ನಿಲ್ಸೋಕೆ ಇರುವಂಥ ಒಂದು ಸಾಧನೆ. ಅವತ್ತು 2 ವಿಷಯಗಳು ವಿಧಾನಸಭೆಯಲ್ಲಿ ಅದು. ಒಂದು 4% ಮುಸ್ಲಿಮರಿಗೆ ಕಾಂಟ್ರಾಕ್ಟ್ದಲ್ಲಿ ರಿಸರ್ವೇಷನ್ ಕೊಡುವಂಥ ವಿಷಯ ಅದು. ಇನ್ನೊಂದು ಹನಿ ಟ್ರ್ಯಾಪ್ ವಿಷಯ ಸದನದಲ್ಲಿ ಪ್ರಸ್ತಾಪ ಆಯಿತು. ಈ 2 ವಿಷಯಗಳ ಬಗ್ಗೆ ನಾವು ಹೋರಾಟ ಮಾಡಿ ವೆಲ್ದಲ್ಲಿದ್ವಿ. ಆವಾಗ ವೆಲ್ದಲ್ಲಿದ್ದಾಗ ಸುಮಾರು 18 ಜನ ಶಾಸಕರನ್ನು ಸಸ್ಪೆಂಡು ಸ್ಪೀಕರ್ ಮಾಡಿದರು. ನಾನು ಸ್ವಲ್ಪ ಹಿಂದೆ ಹೋಗಕ್ಕೆ ಮಾನ್ಯ ಖಾದರ್ ಅವರಿಗೆ ವಿನಂತಿ ಮಾಡ್ಕೊತೀನಿ, ಸ್ವಲ್ಪ ಸಮಯದಲ್ಲಿ ನೀವು ಹಿಂದೋರಿ. ನಿಮ್ಮ ಕೌನ್ಸಿಲ್ದಲ್ಲಿ ನಿಮ್ಮ ಸದಸ್ಯರು ಸ್ಪೀಕರ್ ಟೇಬಲ್ ಮೇಲೆ ಹತ್ತಿ ಅವ್ರಿಗೆ ಸ್ಪೀಕರಿಗೆ ಜಗ್ಗಾಡಿ ಎಬಿಸಿ ಅವ್ರನ್ನ ಒಗೆಯುವಂಥ ಕೆಲಸ ಮಾಡಿದರು. ಹಾಗಾಗಿ ಆ ಪಾಪ ಸ್ಪೀಕರು ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ರು. ಅದು ಒಂದು 2 ದಿನ ಆದಮೇಲೆ ಅವ್ರ ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರು. ಈ ರೀತಿಯ ಪರಿಸ್ಥಿತಿ ನಿಮ್ಮ ಸದಸ್ಯರು ಮಾಡಿದರು. ಆ ರೀತಿ ಮಾಡಿದಲ್ಲಿಗೂ ಕೂಡ ಅವ್ರಿಗೆ ಆ ಸಂದರ್ಭದಲ್ಲಿ 6 ತಿಂಗಳು ಸಸ್ಪೆನ್ಷನ್ ಮಾಡುವಂಥದ್ದು ಆಗಿದ್ದಿಲ್ಲ. ಇದು ಸ್ಪೀಕರ್ದ ಬಿಯಾಂಡ್ ಸ್ಪೀಕರ್ ಪವರ್. ಇದು ಸ್ಪೀಕರಿಗೆ ಇದು ಪವರ್ ಶಕ್ತಿನೇ ಇಲ್ಲ, ಪವರೇ ಇಲ್ಲ. ಯಾಕಂದ್ರೆ ಅವ್ರು ಸ್ಪೀಕರ್ ಭಾಳ ಅಂದ್ರೆ ಕಾನೂನಿನ ಪ್ರಕಾರ ಒಂದೇ ಒಂದು ಸದನಕ್ಕೆ ಮಾತ್ರ ಅವರು ಸದಸ್ಯರನ್ನ ಸಸ್ಪೆಂಡ್ ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಐತಲ್ಲ, ಇದ್ರ ಬಗ್ಗೆ ಈ ರೀತಿ ಸ್ಟೆಪ್ಸ್ ತೊಗೊಂಡಂಥ ಸ್ಪೀಕರ್ಗಳಿಗೆ ಚಿಮಾರಿ ಹಾಕಿದಂಥ ಸಾಕಷ್ಟು ಉದಾಹರಣೆಗಳಿದಾವೆ. ಹಾಗಾಗಿ ನಾವು ಶ್ರೀಮಾನ್ ಖಾದರ್ ಅವ್ರಿಗೆ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಪತ್ರವನ್ನು ಕೊಟ್ಟು ವಿನಂತಿಯನ್ನು ಮಾಡಿಕೊಂಡ್ರು, ಇದು ಮಾಡಿದಂಥ 18 ಜನರದ ಸಸ್ಪೆನ್ಷನನ್ನು ರಿವೋಕ್ ಮಾಡಿರಿ ಅಂಥೇಳಿ. ಆದರೆ ಅದನ್ನು ರಿವೋಕ್ ಮಾಡಲಿಕ್ಕೆ ಖಾದರ್ ಅವರು ತಯಾರಾಗಲಿಲ್ಲ. ಅದಾದಮೇಲೆ ನಾನು ಕೂಡ ವೈಯಕ್ತಿಕವಾಗಿ ಖಾದರ್ ಅವರಿಗೆ ಸುಮಾರು 5-6 ಸತ್ಯ ಅದ್ರ ಬಗ್ಗೆ ಮಾತಾಡಿದೆ. ಆಯಿತು ಅಂತ ಅವರು ಸರ್ಕಾರದ ಮೇಲೆ ಹಾಕ್ತಾರೆ. ಸರ್ಕಾರದಲ್ಲಿ ನಾವು ಕಾನೂನು ಮಂತ್ರಿಗಳನ್ನ ಕೇಳಿದ್ರೆ ಇಲ್ಲ ನಾವು ಅದನ್ನು ಮಾಡ್ತೇವೆ ಅಂಥೇಳಿ ಸ್ಪೀಕರ್ ಮೇಲೆ ಹಾಕ್ತಾರೆ. ಇವತ್ತಿನ ತನಕನೂ ಅದ್ರ ಬಗ್ಗೆ ಡಿಸಿಷನ್ ತೆಗೆದುಕೊಳ್ಳೋಕೆ ಅವಕಾಶ ಮಾಡ್ತಾಯಿಲ್ಲ. ಸ್ಪೀಕರ್ ಆದವರು ಅವರು ಸದನ ಸರಿಯಾಗಿ ನಡೀಬೇಕು, ಅದ್ರ ಸಂಬಂಧ ಏನಾದ್ರು ಸ್ಟೆಪ್ ತೊಗೊಳ್ಳೋದ್ರ ಬಗ್ಗೆ ನಮ್ಮದೇನು ವಿರೋಧ ಇಲ್ಲ. ಆದರೆ ಸದನದ ಹೊರಗೆ ಶಾಸಕರಾದವರು ಏನು ಕೆಲಸ ಮಾಡಬೇಕು, ಆ ಕೆಲಸ ಮಟ್ಟಕ್ಕೂ ಮಾಡಿಸುವಂಥ ಶಕ್ತಿ ಅಥವಾ ಕೆಲಸ ಸ್ಪೀಕರ್ದಲ್ಲ. ಈಗೈತಲ್ಲ, ಸದನದ ಕಮಿಟಿಗಳಿಗೆ ಅವ್ರನ್ನ ಅಟೆಂಡ್ ಆಗೋಕ್ಕೆ ಕೊಡದೆ ಸ್ಪೀಕರ್ ಅವರು ಏನು ಶಾಸಕರು ಏನು ಮಾಡಬೇಕಾಗಿದ್ದ ಕೆಲಸ, ಶಾಸಕರಲ್ಲಿ ಸದನದ ಕಮಿಟಿಯಲ್ಲಿ ಇದ್ದು ಸರ್ಕಾರದ ಆಡಳಿತವನ್ನು ಏನು ಪ್ರಶ್ನೆ ಮಾಡುವಂಥದ್ದು ಏನು ಡ್ಯೂಟಿ ಐತಿ ಎಮ್ ಎಲ್ ಎಗಳದ್ದು, ಶಾಸಕರದು, ಅದನ್ನು ಕರ್ಟೇಲ್ ಮಾಡುವಂಥದ್ದು, ಅದನ್ನು ಕಟ್ ಮಾಡುವಂಥ ಕೆಲಸ ಇವತ್ತು ನಮ್ಮ ಸ್ಪೀಕರ್ ಅವರು ಮಾಡ್ತಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ನಾವು ಸ್ಪೀಕರ್ ಅವ್ರಿಗೆ ಕೂಡ ನಾನು ಕೂಡ ವೈಯಕ್ತಿಕವಾಗಿ ಹೇಳಿದ್ದೇನೆ, ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ನಮ್ಮ ವಿರೋಧ ಪಕ್ಷದ ಧುರೀಣರು ಹೇಳಿದ್ದಾರೆ. ಇದ್ರ ಬಗ್ಗೆ ಈ ಕೂಡಲೇ ಅವರು ಆ್ಯಕ್ಷನ್ ತೆಗೆದುಕೊಂಡ್ರೆ ಒಳ್ಳೆಯದಾಯ್ತು. ಇಲ್ಲಂತಂದರೆ ಇಲ್ಲೇನೋ ಸ್ಪೀಕರ್ ಸಮಾವೇಶ ಮಾಡ್ತಿದ್ದಾರೆ. ಕರ್ನಾಟಕ ಬೆಂಗಳೂರಲ್ಲಿ ಎಲ್ಲ ಸ್ಪೀಕರ್ಗಳು, ಇಡೀ ಕರ್ನಾಟಕ ಎಲ್ಲ ದೇಶಾದ್ಯಂತ ಎಲ್ಲ ಸ್ಪೀಕರ್ಗಳನ್ನ ಕರೆಸಿ ಇಲ್ಲಿ ಮಾತಾಡತ್ತಾರೆ. ಸ್ಪೀಕರ್ಗಳದ್ದು ಒಂದು ಪ್ರಮುಖ ಉದ್ದೇಶ ಅಂತಂದರೆ ಆ ಸ್ಥಾನದ್ದು ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದು, ಪ್ರಜಾಪ್ರಭುತ್ವವನ್ನು ಬೆಳೆಸೋದು.
ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಿರುವಂಥ ನಮ್ಮ ಕರ್ನಾಟಕದಲ್ಲಿ ಈ ಸ್ಪೀಕರ್ ಸಮಾವೇಶ ಏನಾರ ಆತಂದ್ರೆ ಆ ಸ್ಪೀಕರ್ ಸಮಾವೇಶದಲ್ಲೇ ಈ ಸ್ಪೀಕರ್ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ. ಉಳಿದ ಸ್ಪೀಕರ್ಗಳಿಗೆ ನಮ್ಮದೇನು ತೊಂದರೆ ಇಲ್ಲ, ಆದರೆ ಈ ಸ್ಪೀಕರ್ ನಮ್ಮ ಕರ್ನಾಟಕದ ಸ್ಪೀಕರ್ ಬಗ್ಗೆ ನಾವು ಹೋರಾಟ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ಮಾನ್ಯ ಖಾದರ್ ಅವರಿಗೆ ಮತ್ತು ಸರ್ಕಾರಕ್ಕೆ ಮತ್ತೊಮ್ಮೆ ವಿನಂತಿ ಮಾಡ್ತೀನಿ. ಈ ಅಪ್ರಜಾಪ್ರಭುತ್ವ ರೀತಿ ಏನು ನೀವು ಇಟ್ಕೊಂಡಿರಿ ಇದನ್ನು ನಿಲ್ಲಿಸ್ರಿ. ಸಸ್ಪೆನ್ಷನ್ ಏನು ನಿಮಗೇನು ಅದಕ್ಕೆ ಕಮಿಟಿಗಳಲ್ಲಿ ಕೂಡ ಅಟೆಂಡ್ ಆಗಕ್ಕೆ ಅಥವಾ ಶಾಸಕರು ತಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಕೊಡೋದಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರಿ. ಇದನ್ನು ವಾಪಸ್ ತೆಗೀರಿ ಅಂಥೇಳಿ ನಾವು ನಿಮಗೆ ವಿನಂತಿ ಮಾಡ್ಕೊತೀವಿ. ಅದ್ರ ಪ್ರಕಾರ ಕಾನೂನು ಹೋರಾಟವನ್ನು ಕೂಡ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಸ್ಪೀಕರ್ ಮೇಲೆ ಪೇಪರ್ ಹೋಗೋದು ಎಷ್ಟು ಸರಿ ಅಂತ ಹಿಂದಕ್ಕೆ ಬೊಮ್ಮಾಯಿಯವ್ರದ್ದು ಈ ಥರ ಆದಾಗ ದೇಶದಲ್ಲೇ ಒಂದು ಇತಿಹಾಸ ಆಯಿತು. ಹೌದು, ಅದೇ ರೀತಿ ಈಗೂ ಕೂಡ ಅಂದರೆ ಬೊಮ್ಮಾಯಿ ಸರ್ಕಾರ SR ಬೊಮ್ಮಾಯಿ ಅವರ ಸರ್ಕಾರವನ್ನು ಏನು ತೆಗೆದ್ರು ಆವಾಗ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನು ಹೋರಾಟ ಮಾಡಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆಯಿತು. ಇವತ್ತು ಯಾವುದೇ ರಾಜ್ಯ ಸರ್ಕಾರವನ್ನು ಅದರದ ಬಲಾಬಲ ಪ್ರದರ್ಶನ ಮಾಡಬೇಕಂತಂದ್ರೆ ಬೊಮ್ಮಾಯಿಯವರ ಏನು ಆರ್ಡ್ರ್ ಇತ್ತು ಸುಪ್ರೀಂ ಕೋರ್ಟ್ ಆರ್ಡ್ರ್, ಅದರ ಬೇಸಿಸ್ ಮೇಲೆ ಇವತ್ತು ಆಗ್ತಾಯಿದೆ. ಅದೇ ರೀತಿ ಸ್ಪೀಕರ್ ತಮಗೆ ಮನಸೋ ಇಚ್ಛೆ ಡಿಸಿಷನ್ ತೆಗೆದುಕೊಳ್ದಂಗೆ ಈ ರೀತಿ ಮುಂದೆ ಆಗದಂಗೆ ಮಾಡಲಿಕ್ಕೆ ನಾವು ಕೂಡ ಕಾನೂನು ಹೋರಾಟವನ್ನು ವಿಚಾರ ಮಾಡ್ತಿದ್ದೇವೆ. ಅದು ಕೆಲವೇ ದಿನದಲ್ಲಿ ಅದ್ರ ಬಗ್ಗೆ ನಾವು ಸ್ಟೆಪ್ಸ್ ತೆಗೆದುಕೊಳ್ತೇವೆ. ಸ್ಪೀಕರ್ ರೂಲಿಂಗ್ ವಿರುದ್ಧ ನಡ್ಕೊಳ್ಳೋದು ಅವ್ರ ಮೇಲೆ ಪೇಪರ್ ಹಾಕೋದು ಎಷ್ಟು ನಡವಳಿಕೆ ಸರಿ ಅಂತ ಸದಸ್ಯರು ನೋಡಿರಿ, ನಾವು ಪ್ರತಿಭಟನೆ ಮಾಡಬೇಕಾಗ್ತದೆ. ಇಲ್ಲಿಕ್ರೆ ಈಗ ಐತಲ್ಲ 4% ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡೋದು, ಅದು ಕಾನೂನದಲ್ಲಿಲ್ಲ. ನಮ್ಮ ದೇಶದಲ್ಲಿ ಧರ್ಮಾಧಾರಿತ ರಿಸರ್ವೇಷನ್ನು ಇಲ್ಲ. ನಮ್ಮ ದೇಶದಲ್ಲಿರೋದು ಜಾತಿ ಆಧಾರಿತ ರಿಸರ್ವೇಷನ್ನು. ಅದನ್ನು ಮಾಡೋಕ್ಕೆ ಕೊಡಲಿಲ್ಲ. ಅದನ್ನು ಬಿಟ್ಟೈತಲ್ಲಿ ಇವರು ಕಾನೂನಿಗೆ, ನಮ್ಮ ದೇಶದ ಸಂವಿಧಾನಕ್ಕೆ, ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ 4% ಮುಸ್ಲಿಮರಿಗೆ ರಿಸರ್ವೇಷನ್ ಕೊಟ್ಟರು. ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗ್ತೈತಲ್ಲ. ಅದನ್ನು ಕೊನೆ ಒಂದು ದಿನ ಇದ್ದಾಗ, ಇನ್ನೂ ಅಧಿವೇಶನ ಇದ್ದಾಗ ಆ ಕಾನೂನನ್ನು ತೆಗೆದುಕೊಂಡು ಬಂದು ಗದ್ದಲ ಮಾಡ್ತಾರಂತಂದ್ರೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗ್ತೈತಿ. ಆ ಹೋರಾಟ ನಾವು ಮಾಡಿದ್ದೇವೆ, ಅದರಾಗ ತಪ್ಪೇನೈತಿ.